ಯಾಕೆ ಮಂಜುಗೆ ಅಷ್ಟು ಕನೆಕ್ಟ್ ಆದ್ರಿ ಅಂತ ಅನ್ಸುತ್ತೆ? ಏನು ಅಂದರೆ ಯಾವುದಾದ್ರೂ ಒಂದು ಕ್ಯಾರೆಕ್ಟರ್ ಇರುತ್ತೆ ಸಮಥಿಂಗ್. ಈಗ ನಾವು ಯಾರಿಗೋ ಕ್ಲೋಸ್ ಆಗ್ತೀವಿ ಅಂತಂದರೆ ಯಾವುದೋ ಒಂದು ವಿಚಾರ ನಮಗೆ ಕನೆಕ್ಟ್ ಆಗುತ್ತೆ. ಹೊರಗಿನವರಿಗೆ ಅದು ಬೇರೆ ಅನಿಸ್ಬಹುದು, ಬಟ್ ನಮಗೆ ವೈಯಕ್ತಿಕವಾಗಿ ನನಗೆ ಇವ್ರು ಯಾರೋ ಪರಿಚಯ ಅಥವಾ ಕ್ಲೋಸ್ ಆಗ್ತಾರೆ ಅಂತ ಹೇಳಿದ್ರೆ, ಹತ್ರ ಆಗ್ತಾರೆ ಅಂತ ಹೇಳಿದ್ರೆ ಏನೋ ಒಂದು ಕಾರಣ ಇರುತ್ತೆ ಸಮಥಿಂಗ್. ಏನು ಯಾವ ವಿಚಾರ ಕನೆಕ್ಟ್ ಆಯ್ತು? ನನಗೂ ಸರ್ಪ್ರೈಸಿಂಗ್ ಅಂತ ಅನ್ಸುತ್ತೆ. ಯೋಚನೆಗಳ ವಿಚಾರದಲ್ಲಿ ನಾವು ಅಜಗಜಾಂತರ ಅಲ್ವಾ? ಆ್ಯಕ್ಚುಲಿ. Completely, ಹಾ. ಹೌದು, ಅಜಗಜಾಂತರ. ಬಟ್ ಯಾವುದೋ ಒಂದು ಆಟದ ಮೂಲಕ ನಾವು ಮಾತಾಡೋದಕ್ಕೆ ಶುರು ಮಾಡ್ತೀವಿ. ಮುಂಚೆ ಎಲ್ಲ ಅಂದರೆ ಆ ಫಸ್ಟ್ ವೀಕೆ ಅದು ಎಲ್ಲರ ಜೊತೆ ಮಾತಾಡ್ತಾ ಇರ್ತೀವಿ. ಬಟ್ ಯಾವುದೋ ಒಂದು ಆಟ, ಅದು ಮಣ್ಣು ಹಾಕೋ ಫಸ್ಟ್ ಆಟ ಇರುತ್ತೆ, ನಾಮಿನೇಷನಿಂದ ಸೇವ್ ಆಗೋವಂಥ ಆಟ. ಅದು ಇಂಡಿವಿಜುವಲ್ ಆಗಿ ಎಲ್ಲರೂ ಆಡೋದಕ್ಕೆ ಹೋಗ್ತೀವಿ, ಅದು ಆಗೋದಿಲ್ಲ. ಆ ನಾಮಿನೇಷನ್ಸಲ್ಲಿ ಮಂಜು ಅವ್ರಿಗೆ ಒಂದು ಗಿಲ್ಟ್ ಇರುತ್ತೆ. ಅವ್ರ ಹೆಸರಿದ್ದದಕ್ಕೆ ನನ್ನ ಹೆಸರು ಬಂತು, ಅವರಿಂದ ನಾನು ನಾಮಿನೇಟ್ ಆದೆ ಅನ್ನೋದೇನೋ ಒಂದು ಇರುತ್ತೆ. ಆ ವಿಚಾರವಾಗಿ ಓಕೆ, ಗೌತಮಿಗೆ ಹಿಂಗಾಗಿದೆಯಲ್ಲ, ಇಲ್ಲಿ ನಾವು ಸ್ವಲ್ಪ ಒಟ್ಟಿಗೆ ಆಡಿದ್ರೆ ಎಲ್ಲೋ ಗೌತಮಿ ಸೇವ್ ಆಗೋದು. ಲಾಸ್ಟಲ್ಲಿ ನಾವಿಬ್ಬರು ಬಂದಾಗ ನೋಡ್ಕೊಳ್ಳೋಣ ಯಾರು ಸೇವ್ ಆಗ್ತಾರೆ, ಒಂಚೂರು ಹೆಲ್ಪ್ ಮಾಡೋಣ ಅಂತ ಹೇಳಿ ಅಲ್ಲಿಂದ ನಮ್ಮ ಆಟದಲ್ಲಿ ಒಟ್ಟಿಗೆ ಆಡಿದ್ದು ಶುರುವಾಗತ್ತೆ. ಅದು ಫ್ರೆಂಡ್ಶಿಪ್ಪಲ್ಲಿ ಆಡಿದ್ದು ಅಂತಲ್ಲ, ಹಿಂಗೆ ಮಾಡ್ಕೊಂಡು ಆಡೋಣ ಅಂತ ಹೇಳಿ ಆಡ್ತೀವಿ ನಾವು ಆ ಆಟನ. ಅಲ್ಲಿ ನನಗೆ ಗೊತ್ತಾಗೋದು ಓಕೆ, ವ್ಯಕ್ತಿಗೆ ಒಂದು ಸ್ವಲ್ಪ ಸೂಕ್ಷ್ಮತೆಯಿಂದ ಯೋಚನೆ ಮಾಡುವಂಥ ಯೋಚನೆ ಇದೆ ಅಂತ ಹೇಳಿ. ಅದಾದಮೇಲೆ ಅವ್ರು ಫಸ್ಟ್ ಗೆಳತಿ ಅಂತ ಕರೀತಾರೆ. ನನ್ನನ್ನು ಸಪ್ರೇಟ್ ಮಾಡಿಟ್ಟು ನೋಡಿದಾಗ ಓಕೆ, ಅದು ಒಂದು ಸ್ವಲ್ಪ ಓಕೆ, ಈಸ್ ಗಿವಿಂಗ್ ದ್ಯಾಟ್ ಇದು ಅಂತ ಅನಿಸುತ್ತೆ. ಅದಾದಮೇಲೆ ಬಹಳಷ್ಟು ವಿಷಯಗಳಲ್ಲಿ ಕೇರ್ ಮಾಡ್ತಾರೆ. ನಾವು ಒಟ್ಟಿಗೆ ಕೂತು ಊಟ ಮಾಡ್ತೀವಿ. ಅಲ್ಲಿ ಮನೆ ಒಳಗೆ ಹೋದ್ಮೇಲೆ ಫ್ಯಾಮಿಲಿ ಅನ್ನೋದು ಕಂಪ್ಲೀಟ್ ಸಪ್ರೇಟ್ ಆದಾಗ ಯಾರೋ ಒಂದು ಗ್ಲಾಸ್ ನೀರು ತಂದು ಕೊಟ್ಟರು, ಯು ವಿಲ್ ಫೀಲ್ ಕನೆಕ್ಟೆಡ್, ಯು ವಿಲ್ ಫೀಲ್ ಕೇರ್ ಮಾಡ್ತಿದ್ದಾರೆ. ಅದು ಹೊರಗಡೆ ನೋಡೋರಿಗೆ ಗೊತ್ತಾಗಲ್ಲ, ಗೊತ್ತಾಗೋದಿಲ್ಲ. ನಿಮ್ಗೆ ಯಾರೋ ಒಂದು ಅಂದ್ರೆ ಬಿಕ್ಕಳಿಕೆ ಬಂದಾಗ ನೀರು ತಂದು ಕೊಟ್ಟರು ನಿಜವಾಗ್ಲೂ ಕನೆಕ್ಟ್ ಆಗುತ್ತೆ. ಅಲ್ಲಿ 17 ಜನ ಇರೋವಂಥ ಮನೇಲಿ ಒಬ್ರು ಯಾರೋ ಬಂದು ಅದನ್ನು ಮಾಡ್ತಾರೆ ಅಂದಾಗ ನೀವು ಈಸಿಲಿ ಕನೆಕ್ಟ್ ಆಗ್ತೀರಾ. ಸೊ ಒಟ್ಟಿಗೆ ಕೂತು ಊಟ ಮಾಡೋದಾಗಿರ್ಬೋದು, ಅಥವಾ ಊಟ ಶೇರ್ ಮಾಡ್ತಿದ್ದೀವಿ. ಇವಾಗ ಮಂಜು ಅವರಿಗೆ ಅವ್ರೊಂದು ಸ್ವಲ್ಪ ಜಾಸ್ತಿ ತಿಂತಾರೆ, ನನ್ನ ಸ್ವಲ್ಪ ಕಡಿಮೆ. ಅಲ್ಲಿ ನಾವು ಎಲ್ಲರಿಗೂ ಇಷ್ಟ 2 ಚಪಾತಿ ಅಂದರೆ 2 ಚಪಾತಿನೇ ಆಗಿರುತ್ತೆ. ನನಗೆ ಒಂದು ಸಾಕು ಅಂದರೆ ಒಂದು ಅವ್ರಿಗೆ ಕೊಡ್ತಿದ್ದೆ. ದಟ್ ಈಸ್ ವೆನ್ ಅಂದರೆ ಅದು ಫ್ಯಾಮಿಲಿ ಫೀಲ್ ಆಗುತ್ತೆ. ನೀವು ಊಟ ಮಾಡಬೇಕಂದ್ರೆ ಯಾರೋ ಕೇರ್ ಮಾಡಿದಾಗ ಅಲ್ಲಿಂದ ಕನೆಕ್ಷನ್ ಶುರುವಾಯಿತು ಅಂತ ಕಾಣುತ್ತೆ. ಅದು ಗ್ರ್ಯಾಜುಯಲಿ ಕಂಟಿನ್ಯೂ ಆಯಿತು. ಮೋಕ್ಷಿತಾ ಅವರು ನಮ್ಮ ಜೊತೆ ಇರ್ತಿದ್ರು, ನಾವು 3 ಜನ ಆದ್ವಿ. ಅವರೆಲ್ಲೋ ಸಪ್ರೇಟ್ ಹೋದ್ರು, ನಮ್ಮ ಕನೆಕ್ಷನ್ ಹಾಗೆ ಇತ್ತು. ಜಗಳ ಆಡ್ತಿದ್ವಿ, ಅಳ್ತಿದ್ವಿ, ನಗ್ತಿದ್ವಿ, ಇದೆಲ್ಲ ಇತ್ತು. ಬಿಕಾಸ್ ದಟ್ ವಾಸ್ ಆರ್ಗ್ಯಾನಿಕ್, ಪ್ಯೂರ್ ಆರ್ಗ್ಯಾನಿಕ್ ಫ್ರೆಂಡ್ಶಿಪ್. ನಾನು ಆಗುತ್ತೆ ಅಂತ ಎಕ್ಸ್ಪೆಕ್ಟು ಮಾಡಿರಲಿಲ್ಲ, ಬಟ್ ಆಗಿದೆ. ದಟ್ಸ್ ನೈಸ್, ಐ ಆಮ್ ಹ್ಯಾಪಿ ಅಬೌಟ್ ಇಟ್. ಇಲ್ಲಿ ಹೊರಗಡೆ ಏನೇ ಪರ್ಸೆಪ್ಷನ್ ಇದ್ದರೂ ನಾವಿಬ್ಬರು ಏನು ಫೀಲ್ ಮಾಡಿದ್ವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನನ್ನ ಕಡೆಯಿಂದ ನಾವು ಈಗ ನನ್ನ ಕಡೆಯಿಂದ ಇಟ್ ವಾಸ್ ವೆರಿ ವೆರಿ ಜೆನ್ಯೂನ್. ಒಳಗಡೆನೂ ಅವ್ರ ಕಡೆಯಿಂದ ನಂಗೆ ಅದವೇ ರೌಂಡ್ ಎಲ್ಲೂ ಏನೂ ಅನಿಸಿರಲಿಲ್ಲ. ವೆರಿ ಜೆನ್ಯೂನ್ ಫ್ರೆಂಡ್ಶಿಪ್. ಸೊ ಒಂದೊಳ್ಳೆ ಮನಸ್ಸಿರುವಂಥ ವ್ಯಕ್ತಿ ಅವರು. ಬಟ್ ಇತ್ತೀಚೆಗೆ ಕೆಲವರು ಅವ್ರ ಆತ್ಮೀಯರನ್ನ ಮಾತಾಡಿಸುವಾಗ ಅವ್ರು ಹೇಳಿದ್ದು ಮಂಜು ತುಂಬಾ ಎಮೋಷನಲ್ ಆಕ್ಚುಲಿ. ವೆರಿ ಮಚ್. ಅವ್ರು ನೀವು ನೋಡೋ ಹಾಗಲ್ಲ, ಬಿಗ್ ಬಾಸ್ ಮನೇಲಿ ಏನ್ ಕಾಣಿಸ್ತಾರೆ ಅದು ಬೇರೆ, ಆದ್ರೆ ಮಂಜು ತುಂಬಾ ಎಮೋಷನಲ್ ಅನ್ನೋಂಥದ್ದು ಅದು ಎಲ್ಲೋ ಒಂದ್ ಕಡೆ ಕನೆಕ್ಟ್ ಆಯ್ತು ಅಂತ ಐ ಥಿಂಕ್ ಸೊ. ಈ ವಿಷಯ ನನಗೆ ಮೇಜರ್ಲಿ ಅಲ್ಲಿ ಮನೇಲಿರೋರು ಎಲ್ಲರಿಗಿಂತ ಜಾಸ್ತಿ ನನಗೆ ಗೊತ್ತು ಅನಿಸುತ್ತೆ. ಪರ್ಸ್ನಲ್ ವಿಷಯಗಳು ಒಂದಷ್ಟು ಶೇರ್ ಮಾಡಿದ್ದಾರೆ. ಅವ್ರ ಜರ್ನಿ ಹೇಗಿತ್ತು, ಹೇಗೆ ಬಂದರು, ಎಲ್ಲೆಲ್ಲ ಅವ್ರು ಒಂಟಿಯಾಗಿದ್ದರು. ಸೊ ಯಾರೋ ಒಬ್ರು ಕೇರ್ ಮಾಡಿದೆ. ಇಟ್ಸ್ ದ ಸೇಮ್ ವೇ. ನೀವು ಅವ್ರಿಗೆ ಕೇಳಿದ್ರು ನನ್ನ ಪ್ರಕಾರ ಊಟಕ್ಕೆ ಕನೆಕ್ಟ್ ಆದ್ವಿ, ನಾನು ಕೇರ್ ಮಾಡ್ತೀನಿ ಅನ್ನೋ ವಿಚಾರನೇ ಹೇಳ್ತಾರೆ ಅನಿಸುತ್ತೆ. ದಟ್ ಈಸ್ ವೇರ್ ಅಂದರೆ ಕನೆಕ್ಟ್ ಆಗಿರೋ ಅಂಥ ವಿಷಯ. ಸೊ ಅಷ್ಟು ಗೊತ್ತಿರೋ ನನಗೆ ದ್ಯಾನ್ ಅವ್ರು ಏನು ವಿಲನ್ ಥರ ಇದ್ದಾರೆ ಖಂಡಿತವಾಗ್ಲೂ ಇಲ್ಲ. ವೆರಿ ಎಮೋಷ್ನಲ್ ಪರ್ಸನ್. ದಟ್ ಈಸ್ ವೈ ನಾನು ಫ್ರೆಂಡ್ಶಿಪ್ ಬ್ರೇಕ್ ಮಾಡಬೇಕು ಅನ್ನೋಂಥ ಸ್ಟೆಪ್ಗಳು ತೊಗೊಂಡಾಗಲೂ ಅವ್ರ ಕಡೆಯಿಂದ ಅವ್ರು ರೆಡಿನೇ ಇರಲಿಲ್ಲ ಯಾವ ಪಾಯಿಂಟಲ್ಲಾದರೂ. ಸೊ ಅದು ಅವರು ಅಂದರೆ ಯಾವುದೇ ಒಂದು ತುಂಬಾ ಕನ್ವಿನ್ಸ್ ಬೇರೆ ಮಾಡ್ತಿದ್ರು ಅವರು. ಹೌದು, ಅದು ಅವ್ರು ಕೊಡುವಂಥ ವ್ಯಕ್ತಿಗೆ ಮತ್ತು ಆ ಎಮೋಷನ್ಸ್ಗೆ ಅಥವಾ ಆ ರಿಲೇಷನ್ಶಿಪ್ಪಿಗೆ, ಫ್ರೆಂಡ್ಶಿಪ್ ಆಗಿರ್ಬೋದು, ಅಥವಾ ಮೋಕ್ಷಿತಾ ಅವರನ್ನು ಮತ್ತೆ ಮಾತಾಡಿಸಿದ್ದಿದೆ ಅವರು. ಸೊ ಆ ರಿಲೇಷನ್ಶಿಪ್ಸಿಗೆ ಕೊಡುವಂಥ ರೆಸ್ಪೆಕ್ಟ್ ಅದು ದಟ್ ಇಸ್ ದೇರ್ ಅವರಲ್ಲಿ. ಅದು ನನ್ಕಿನ್ನ ಜಾಸ್ತಿನೇ ಇದೆ. ಅಂದ್ರೆ ಗೌತಮಿ ಜಾಧವ್ ಜೊತೆ ಇದ್ದಿದ್ರಿಂದಲೇ ಮಂಜು ವೀಕ್ ಆದ್ರು. ಅಂದ್ರೆ ಆರಂಭದಲ್ಲಿ ಇದ್ದ ಅಗ್ರೆಸಿವ್ನೆಸ್ಸು ಅಥವಾ ಅವರ ಆ ಸ್ಪೋರ್ಟಿವ್ನೆಸ್ಸು, ಆ ಆಟದಲ್ಲಿದ್ದಂತಹ ಒಂದೇನು ಹೇಳ್ತೀವಿ ಕಮಿಟ್ಮೆಂಟು, ಅದೆಲ್ಲ ಕಡಿಮೆ ಆಯಿತು. 6-7 ವಾರದ ನಂತರ ತುಂಬ ಡಲ್ ಆದ್ರು ಅಂತ. ಇದನ್ನ ನೀವು ಒಪ್ತೀರಾ? ಅವರ ಸಿಟ್ಟು ಕಡಿಮೆ ಆಯಿತು. ಫಸ್ಟ್ 3 ವಾರ ಜಗದೀಶ್ ಸರ್ ಇರ್ತಾರೆ, ಅವ್ರ ಜೊತೆ ಅವರ ಜಗಳ ಜಾಸ್ತಿ ಆಗ್ತಾ ಇರುತ್ತೆ.
ಅವ್ರಿಗೆ ಕೇಳಿದ್ರು ಅವರು ಇದನ್ನೇ ಹೇಳಿದ್ದು. ಅವರಿದ್ರು ನಾ ಜಗಳ ಆಡ್ತಿದ್ದೆ, ಆ ರೀತಿ ರಿಯಾಕ್ಟ್ ಮಾಡ್ತಿದ್ದೆ. ಆಮೇಲೆ ನಾನು ಒಬ್ಬನೇ ಅಂತೂ ಕಿರ್ಚೋದಕ್ಕಾಗೋದಿಲ್ಲ. ಆ ಥರ ಇನ್ಸಿಡೆಂಟ್ಗಳು ಬಂದಿಲ್ಲ. ಎಲ್ಲೆಲ್ಲ ಬಂತು, ಟಾಸ್ಕಲ್ಲಿ ಬಂತು, ಅಥವಾ ಇನ್ನು ಯಾರೋ ಕಮೆಂಟ್ ಪಾಸ್ ಮಾಡಿದಾಗ ಬಂತು, ಅಲ್ಲೆಲ್ಲ ಕಡೆ ಮಂಜು ಅವ್ರು ಮಾತಾಡಿದ್ದಾರೆ. ಇದೆಲ್ಲ ಹೊರತುಪಡಿಸಿ ನಾನು ನಿನ್ನೆ ಕೂತು ಯೋಚನೆ ಮಾಡ್ಬೇಕಂದ್ರೆ ಅನಿಸಿದ್ದು, ಅವ್ರು ತುಂಬ ರಿಪಿಟೇಟಿವ್ ಆಗಿ ಹೇಳಿದ್ದು ಕೂಡ, ಮನೆಯಿಂದ ಒಂದು ಲೆಟರ್ ಬರುತ್ತೆ, ಅದರಲ್ಲಿ ಅವ್ರ ಅಪ್ಪನ ಒಂದು ಲೈನ್ ಇರುತ್ತೆ, ಗೆಲುವಿನ ಜೊತೆ ಘನತೆ ಬೇಕು. ಅಂದರೆ ಘನತೆ ತುಂಬ ಇಂಪಾರ್ಟೆಂಟು. ಸೊ ಆ ಘನತೆ ಅನ್ನೋ ಪ್ರಶ್ನೆ ಬಂದಾಗ ಅವ್ರು ಕೂತು ಯೋಚನೆ ಮಾಡಿದ್ದಿದೆ, ನಾನು ಕೋಪ ಮಾಡ್ಕೊಂಡಾಗ ಏನೆಲ್ಲ ಹೇಳಿದ್ದೆ, ಹೇಗೆ ಕಾಣಿಸ್ತೀನಿ ಹೊರಗಡೆ. ಒಂದು ಪಾತ್ರವಾಗಿ ವಿಲನ್ ಆಗಿ ಕಾಣಿಸೋದು ಬೇರೆ, ಒಂದು ವ್ಯಕ್ತಿಯಾಗಿ ವಿಲನ್ ಆಗಿಬಿಡೋದು ಬೇರೆ. ಸೊ ಅವ್ರಿಗೆ ಅದೇ ವ್ಯಕ್ತಿಯಾಗಿ ವಿಲನ್ ಆಗೋ ಆಸೆ ಎಲ್ಲೂ ಇರಲಿಲ್ಲ. ಹಾಗಾಗಿ ಅವರು ಅವರ ಕೋಪನ ಕಂಟ್ರೋಲ್ ಮಾಡಿದ್ರು ಏನೋ, ಅಥವಾ ನನ್ನ ಜೊತೆ ಇದ್ದಾಗ ನಾನು ಐ ಆಮ್ ಸಮ್ವನ್, ನಾ ಇನ್ನೊಬ್ರ ಬಗ್ಗೆ ನನಗೆ ಕೂತೇನೋ ಮಾತಾಡಿದ್ರೆ ಇಷ್ಟ ಆಗೋದಿಲ್ಲ, ಇನ್ನೇನೋ ನನಗೆ ಸಿಟ್ಟು ಮಾಡ್ಕೊಳ್ಳೋದು, ಕೆಟ್ಟ ಮಾತಾಡೋದು, ಇದು ಯಾವುದೂ ಇಷ್ಟ ಆಗದೆ ಇರೋ ಕಾರಣ ನನ್ನ ಜೊತೆ ಇದ್ದಾಗ ಅದು ಯಾವುದೂ ಮಾಡ್ತಾ ಇರಲಿಲ್ಲ. ಮೇಜರ್ಲಿ ನನ್ನ ಜೊತೆನೇ ಇರ್ತಿದ್ರು. ಸೊ ಆ 3 ವೀಕ್ಸ್ ಮಂಜು ಅವ್ರು ಎಲ್ಲೂ ಕಾಣಿಸ್ಲಿಲ್ಲ, ವೀಕ್ ಆದ್ರು ಅಂತ ಅನ್ನಿಸ್ತಿತ್ತೇನೋ. ಅವ್ರು ಹಾಗೆಲ್ಲ ವೀಕ್ ಆಗಿ ಆಟದ ಕಡೆ ಕಾನ್ಸಂಟ್ರೇಟೇ ಮಾಡಿಲ್ಲ ಅನ್ನೋದಾದರೆ ಫಿನಾಲಿನಲ್ಲಿ ಇರ್ತಾ ಇರಲಿಲ್ಲ. ಅವರು ಆಡಿದ್ದಾರೆ, ಅವ್ರ ಆಟ ಏನಿದೆ ಅವ್ರು ಆಡಿದ್ದಾರೆ. ಮೇಲೆ ಕೆಳಗೆ ಅಂತೂ ಆಗಿದೆ, ಎಲ್ಲರ ಗ್ರಾಫು ಅಲ್ಲಿ ಮೇಲೆ ಕೆಳಗಾಗಿದೆ. ಕನ್ಸಿಸ್ಟೆಂಟ್ ಆಗಿ ಇದ್ದಿದ್ದು, ಅಥವಾ ನನ್ನ ನೋಡಿದಾಗ ನಂದು ಮಾತ್ರ ಸ್ವಲ್ಪ ಕನ್ಸಿಸ್ಟೆಂಟ್ ಆಗಿ ಇದ್ದಿದ್ದು ಅನ್ಸುತ್ತೆ. ಮೇಲೂ ಹೋಗ್ಲಿಲ್ಲ ಅಥವಾ ಕೆಳಗೂ ಬರಲಿಲ್ಲ. ಹೌದು, ಬಟ್ ಎಲ್ಲರದು ಮೇಲೆ ಕೆಳಗೆ ಆಗಿದೆ. ಆನ್ ದ್ಯಾಟ್ ನೋಟ್ ಇಲ್ಲ, ವೀಕ್ ಆದ್ರು ಅಂತ ನನಗೆಲ್ಲೋ ಅನಿಸಿಲ್ಲ. ಅವ್ರು ಎಲ್ಲರೂ ಬಂದು ಹೇಳಿದಾಗ ನಾನು ಕೂತು ಹೇಳಿದ್ದೆ, ಅವ್ರು 3 ವೀಕ್ಸ್ ಮಂಜುನ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ, ನೋಡಿ ಆಡಿ ನೀವು, ಯು ಹ್ಯಾವ್ ಟು ಕಮ್ ಬ್ಯಾಕ್. ಸರ್ ಕೇಳಿದಾಗಲೂ ಹೇಳಿದ್ದೆ, ಈಸ್ ನಾಟ್ ಕಮಿಂಗ್ ಬ್ಯಾಕ್ ಬಿಕಾಸ್ ಎಮೋಷ್ನಲಿ ತುಂಬ ಲೋ ಆಗಿದ್ದಾರೆ. ಅದನ್ನು ನನ್ನ ಜೊತೆ ಮಾತ್ರ ಶೇರ್ ಮಾಡ್ತಿದ್ರು. ಐ ಆಲ್ಸೋ ವಾಂಟೆಡ್ ಹಿಮ್ ಟು ಕಮ್ ಬ್ಯಾಕ್, ವಿಚ್ ಅವ್ರು ಮಾಡಲಿಲ್ಲ. ಆ್ಯಂಡ್ ಈ ಸೇಸ್ ಐ ಆಮ್ ಲೈಕ್ ದ್ಯಾಟ್ ಆ್ಯಂಡ್ ಹೀ ಈಸ್ ಲೈಕ್ ದ್ಯಾಟ್, ವೆರಿ ಮೂಡಿ, ಇಮೋಷ್ನಲ್. ಯಾರಿಗಾದ್ರೂ ವ್ಯಾಲ್ಯೂ ಒಂದ್ಸತಿ ಕೊಡೋದಕ್ಕೆ ಶುರು ಮಾಡಿದ್ರೆ ಅಟ್ ಎನಿ ಕಾಸ್ಟ್ ಹಿ ವಿಲ್ ಡೂ ಇಟ್. ಪಾಸ್ ಮಾಡಿದ್ದೀರಾ? ಹೌದೌದು. ಪ್ಲೇ ಯಾವಾಗ ಮಾಡ್ತೀರಾ? ಗೊತ್ತಿಲ್ಲ. ಅಗೇನ್ ನನ್ನ ಕಡೆಯಿಂದ ನಾನು ಹೊರಗೆ ಬಂದಮೇಲೆ ಹೊರಗೆ ಏನೇನಾಗಿದೆ ಅನ್ನೋವಂಥದ್ದು ಈಗ ನಾನು ಕೂತು ನೋಡಿ, ಐ ಹ್ಯಾವ್ ಟುಕ್ ಇಟ್ ವೆರಿ ಸ್ಪೋರ್ಟಿವ್ಲಿ. ಆ್ಯಂಡ್ ಎಲ್ಲೆಲ್ಲ ನಾನು ಕ್ಲಾರಿಫೈ ಮಾಡ್ಬೋದು, ಕ್ಲಾರಿಫೈ ಮಾಡ್ತಾ ಇದ್ದೀನಿ. ಬಟ್ ಅವ್ರು ಹೇಗೆ ತಗೋತಾರೆ, ಅವ್ರ ಫ್ಯಾಮಿಲಿ ಹೇಗೆ ತಗೋತಾರೆ ಅನ್ನೋದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಸೊ ಒನ್ಸ್ ಹಿಸ್ ಬ್ಯಾಕ್ ಅವರೆಲ್ಲವೂ ನೋಡಾದ್ಮೇಲೆ ಅವ್ರು ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ ನೋಡಿ ಮತ್ತು ಪ್ಲೇ ಮಾಡುವಂಥ ವಿಷಯ ನೋಡಬೇಕು. ಬಟ್ ಇಟ್ ಇಸ್ ನಾಟ್ ಆನ್ ಟು ದ ನೆಗೆಟಿವ್ ಸೈಡ್, ಡೆಫಿನೆಟ್ಲಿ. ಅಲ್ಲಿಗೆ ಚೆಂದಾಗಿ ನಿಂತಿದೆ ಅಷ್ಟೇ, ನಥಿಂಗ್, ಸಿಟ್ಟು, ಕೋಪ ಇದೆಲ್ಲ ಏನೂ ಇಲ್ಲ. ನೋಡಬೇಕು ಮತ್ತೆ ವಾಟ್ ಇಸ್ ಇಟ್. ಕರೆಕ್ಟ್, ನೀವು ಹೇಳಿದ್ದು. ಆ್ಯಕ್ಚುಲಿ ನಾವು ಹೊರಗಿಂದ ನೋಡುವಾಗ ನನಗೆ ವೈಯಕ್ತಿಕವಾಗಿ ಅನ್ಸುತ್ತೆ, ಎಸ್ ಬಿಗ್ ಬಾಸ್ ಮನೆ ಹಾಗೆ ಮಾಡಿಸುತ್ತೆ. ಅಲ್ಲಿ ಆ ವಾತಾವರಣ, ಎಸ್ ಒಂದು ಲಿಮಿಟೆಡ್ ಜನ, ಇದು ಅಲ್ಲಿನ ವಾತಾವರಣಕ್ಕೆ ಹೋದಾಗ ಎಸ್ ವ್ಯಕ್ತಿ ಕೆಲವು ವಿಚಾರಗಳು ಹಾಗಾಗತ್ತೆ. ಬಟ್ ನಿಮ್ಮ ವಿರುದ್ಧ ಕಳೆದ 111 ದಿನಗಳಲ್ಲಿ ತುಂಬ ಅಗ್ರೆಸಿವ್ ಆಗಿ ನಿಮ್ಮ ಜೊತೆ ಏನು ಹೇಳ್ತೀವಿ ಫೈಟ್ ಮಾಡಿದವರು, ಅಥವಾ ನಿಮಗೆ ಒಂದು ರೀತಿ ಕೌಂಟರ್ ರೀತಿಯಲ್ಲಿ ಕೌಂಟರ್ ಅಟ್ಯಾಕ್ಗಳನ್ನ ಮಾಡಿದವರು ರಜತ್ ಹೆಚ್ಚಾಗಿ ಕಾಣಿಸ್ಕೊಂಡಿದ್ದು. ಬೇರೆಯವರು ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಏನ್ ಅನ್ಸುತ್ತೆ ರಜತ್ ಬಗ್ಗೆ? ಓಪನಿಂಗ್ ಅಲ್ಲೇ ಅವ್ರ ವೇದಿಕೆ ಮೇಲೆ ಬಂದಾಗ ಏನೋ ಒಂದು ತೋರಿಸ್ತಾರೋ ಏನೋ ಕೇಳ್ತಾರೆ ಸುದೀಪ್ ಸರ್, ಅವಾಗ ಇವ್ರು ಹೇಳ್ತಾರೆ, ಹಾ ನೀವು ರಿಯಾಲಿಟಿ ಶೋಗೆ ಬಿಗ್ ಬಾಸ್ಗೆ ಸರಿಯಾಗಿರೋ ವ್ಯಕ್ತಿ ಅಂತ. ನೋಡಿ, ನಾನು ನೋಡೇ ಇಲ್ಲ. ನನಗೂ ಅನ್ಸಿದ್ದು ಹೌದು. ಬಹುಶಃ ನನ್ನ ನಾಲೆಡ್ಜ್ ಪ್ರಕಾರ ಲಾಸ್ಟ್ 10 ಸೀಸನ್ನಲ್ಲಿ ವೈಲ್ಡ್ ಕಾರ್ಡ್ ಎಂಟ್ರಿ ಇದ್ದವರು ಐ ಥಿಂಕ್ ಸೊ ಬಿಗ್ ಬಾಸ್ ಫೈನಲ್ವರೆಗೂ ಬಂದಿಲ್ಲ ಅಂತ ಅನ್ಕೊಳ್ತೀನಿ. ಟಾಪ್ 5 ಟಾಪ್ 6 ವರೆಗೂ ಬಂದಿಲ್ಲ ಅಂತ ನನ್ನ ನಾಲೆಡ್ಜ್. ಓಕೆ, ಅದಿರಲಿ. ಬಿಗ್ ಬಾಸ್ ಮನೇಲಿ ಈ ಸಲ ರಜತ್ ಬಗ್ಗೆ ಬಹಳಷ್ಟು ಕಾಮೆಂಟ್ಸ್ ಬಂದಿದ್ದೆ. ಅದು ನೀವು ವೈಲ್ಡ್ ಕಾರ್ಡ್ ಎಂಟ್ರಿ, ಸ್ಪೆಷಲಿ ಮಂಜು ಅವರು 50 ದಿನ ಆದ್ಮೇಲೆ ಇನ್ನು ಬಂದಿದೆ ಅಂತ, ಇದ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ? 50 ದಿನ ಆದಮೇಲೆ ಬರೋವಂಥದ್ದು ಪ್ಲಸ್ಸು ಇದೆ, ಮೈನಸ್ಸು ಇದೆ. ಪ್ಲಸ್ ನೀವು ನೋಡಿದ್ರಿ ರಜತ್ ಅವರೇ, ಅಂದರೆ ಅದನ್ನು ತುಂಬ ಚೆನ್ನಾಗಿ ಆಡಿದ್ರು. ಏನು ನೋಡ್ಕೊಂಡು ಬಂದಿದ್ರು, ಅದನ್ನು ಇಟ್ಕೊಂಡು ಹೇಗೆ ಪ್ಲ್ಯಾನ್ ಮಾಡ್ಬೋದು, ಅದು ಅವರಿಗೆ ಪ್ಲಸ್ಸೇ ಆಗುತ್ತೆ. ಮೈನಸ್ ಆಗಿದ್ದು ಶೋಭಾ ಅವ್ರಿಗೆ, ಅಂದರೆ ಹಂಗೆ ನೋಡ್ಕೊಂಡು ಬಂದ್ರೂ ಹಿಂಗೂ ಆಗುತ್ತೆ. ಅದು ಎರಡನ್ನೂ ಹೇಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಮುಂದಕ್ಕೆ ಹೋಗೋದು ಅಂತ ಇವ್ರು ತುಂಬ ಚೆನ್ನಾಗಿ ಆಡ್ಕೊಂಡು ಬಂದಿದ್ದಕ್ಕೆ ಫಿನಾಲೆವರೆಗೂ ಇದ್ದಾರೆ. ಇಲ್ಲಿ ಇವ್ರು ಸ್ವಲ್ಪ ಹೆಚ್ಚು ಕಡಿಮೆ ಅಂತೂ ಆಗಿದ್ದು ಹೌದು. ಅದು ಅವ್ರ ಪಾಪ ಹೆಲ್ತ್ ಇಶ್ಯೂಸು ಇತ್ತು, ಇಲ್ಲ ಅಂತಲ್ಲ, ಶೋಭಾ ಅವ್ರಿಗೆ. ಸೊ ಅಲ್ಲಿ ಪ್ರಾಬ್ಲಮ್ ಆಯಿತು. ರಜತ್ ಅವ್ರು ಅದನ್ನು ಪ್ಲಸ್ ಮಾಡಿಕೊಂಡು ಮುಂದೆ ಬಂದರು. 50 ಡೇಸ್ ಏನು ನೋಡ್ಕೊಂಡು ಬಂದಿರ್ತಾರೆ, ಒಂದು ಅಪ್ಪರ್ ಹ್ಯಾಂಡ್ ಇದ್ದೇ ಇರುತ್ತೆ. ನಾವೆಲ್ಲ ಒಂದು ಖಾಲಿ ಪುಸ್ತಕ ಆಗೋಗಿರ್ತೀವಿ, ಅಲ್ಲಿ ಮಾತ್ರ ನೋಡ್ತೀವಿ, ಅಲ್ಲೇನು ನೋಡ್ತೀವಿ ಅದ್ರ ಬಗ್ಗೆ ಪಾಯಿಂಟ್ ಡೌನ್ ಮಾಡ್ಕೋತೀವಿ. ಇವರು ಆಲ್ರೆಡಿ 50 ಎಪಿಸೋಡ್ಸ್ ನೋಡ್ಕೊಂಡು ಬಂದಿರ್ತಾರೆ, ಹೊರಗಡೆ ಇರೋವಂಥ ಒಪಿನಿಯನ್ಸ್ನ ಕೇಳ್ಕೊಂಡು ಬಂದಿರ್ತಾರೆ. ಅದು ಅವರಿಗೆ ಪ್ಲಸ್ ಆಗುತ್ತೆ. ಆದರೆ ಮನೆ ಒಳಗೆ ನಮ್ಗಳ ಜೊತೆ ಮಿಂಗಲ್ ಆಗೋದು ಮೈನಸ್ ಅಥವಾ ಕಷ್ಟ ಆಗುತ್ತೆ. ಬಿಕಾಸ್ ನಾವು ಆಲ್ರೆಡಿ 50 ದಿನಗಳು
ನಾವು ಅನ್ನೋದಿರ್ತೀವಿ, ಅವ್ರನ್ನ ಆಡ್ ಮ್ಯಾನ್ ಔಟ್ ಥರನೇ ನೋಡ್ತಿರ್ತೀವಿ. ಆದರೆ ಅವ್ರು ಹಂಗಿರಲಿಲ್ಲ, ಅವರೆಲ್ಲರ ಜೊತೆ ಓಡಾಡ್ತಿದ್ರು, ಎಲ್ಲರ ಜೊತೆ ಮಾತಾಡ್ತಿದ್ರು. ಅವ್ರ ಎಫರ್ಟ್ಸ್ ಇತ್ತು ಎಲ್ಲರನ್ನೂ ಅರ್ಥ ಮಾಡ್ಕೊಳ್ಳೋದಕ್ಕೆ ಅಥವಾ ಮಿಂಗಲ್ ಆಗೋದಕ್ಕೆ. ಹೌದು, ನಾವೇನೇ ಜಗಳ ಆಡಿದ್ರು ಒಬ್ರು ಹೊಸೊಬ್ರು ಬಂದ ತಕ್ಷಣ ನಾವೆಲ್ಲ ಒಂದಾಗ್ಬಿಡ್ತೀವಿ. ಎಕ್ಸಾಕ್ಟ್ಲಿ. ಸೊ ಆ ಥರ ಇದ್ದಾಗ ಅದನ್ನ ಫೇಸ್ ಮಾಡ್ಕೊಂಡು ಇಷ್ಟು ದಿನ ಸಸ್ಟೈನ್ ಆಗೋದೇನು ಈಸಿ ವಿಷಯ ಇಲ್ಲ. ಅಲ್ವಾ? ಸೊ ಹೀಸ್ ಅ ಟಫ್ ಕಂಟೆಸ್ಟೆಂಟ್, ಇಲ್ಲ ಅಂತಲ್ಲ. ಓಕೆ. ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಗೌತಮಿ ಜಾಧವ್. ಸಿನಿಮಾ ಬಗ್ಗೆ ಇನ್ಫಾರ್ಮೇಷನ್ ಮತ್ತು ಎಂಟರ್ಟೈನ್ಮೆಂಟ್ಗೆ ಡೈಲಿ ಮಾಧ್ಯಮ ಅನ್ನೋಂಥ ಚಾನಲ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.